ಇನ್ನು ನಮ್ಮ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ CID ತನಿಖೆಗೆ ವಹಿಸೋದು ಉತ್ತಮ. ದೇವಸ್ಥಾನ ಅನ್ನೋದು ಒಂದು ಬಿಸ್ನೆಸ್ ಸೆಂಟರ್ ಆಗಿಬಿಟ್ಟಿದೆ. ಈಗ ಧರ್ಮಸ್ಥಳದ್ದು ಮಂಜುನಾಥನೇ ಇರಲಿ ಅಥವಾ ಕಾಶಿ ವಿಶ್ವನಾಥನೇ ಇರಲಿ, ಅವ್ರ ಹೆಸರಲ್ಲಿ ಮಾಡ್ತಾ ಇರೋದು ಅನಾಚಾರಗಳನ್ನ ಅಂದರೆ ಕರ್ನಾಟಕದಲ್ಲಿ ಇರಬೇಕಾದ್ರೆ ಕರ್ನಾಟಕದವರೇ ಸಪೋರ್ಟ್ ಮಾಡ್ತಾರೆ. ಹೆಣ್ಣು ಮಗುಗೆ ಅನ್ಯಾಯ ಆಗಿರ್ಬೋದು, ಅದು ಅಪ್ಲಿಕೇಶನ್ ದೇವ್ರ ಹತ್ರ ಹೋಗಿದೆ, ಸೊ ಅದಕ್ಕೆ ಈಗ ಮೂವ್ಮೆಂಟ್ ಆಗ್ತಾ ಇರ್ಬೋದು. ಇದು ಸತ್ಯನೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದು ಅಪ್ಲಿಕೇಶನ್ ಈಗ ಮೂವ್ ಆಗಿದೆ. ಇದು ಶಿಕ್ಷೆ ಆಗಬೇಕೋ ಬೇಡವೋ ಅನ್ನೋದು ಜಡ್ಜ್ಮೆಂಟ್ ಇದೆ. ಈಗ ಬೇಲ್ ಮೇಲೆ ಇರ್ಬೋದು, ಜಡ್ಜ್ಮೆಂಟ್ ಆಗೋದು ಅವಾಗ. ಸರ್, ಒಂದು ಜಾಗದಲ್ಲಾಗಿರೋಂಥ ಒಂದು ತನಿಖೆಗೆ SIT ರಚನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಇವತ್ತು ಮಧ್ಯಾಹ್ನ. ಯಾವ ಥರ ತನಿಖೆ ಆಗಬೇಕು, ಅಲ್ಲಿ ನೂರಾರು ಕೊಲೆಯ ಕಳೆಬರಗಳು ಸಿಕ್ಕಿವೆ ಅಂತ ಅವ್ರು ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಯಾವ ಥರ ತನಿಖೆ ಆಗಬೇಕು, ಸರ್ಕಾರ ಯಾವ ಥರ ಮಾಡಿ ನೋಡಿ, SIT ತನಿಖೆಗಿನ್ನ ನಮ್ಮ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ CID ತನಿಖೆಗೆ ವಹಿಸೋದು ಉತ್ತಮ. ದೇವಸ್ಥಾನ ಅಂದರೆ ಒಂದು ಪುಣ್ಯಕ್ಷೇತ್ರ. ಅದಕ್ಕೆ ಈಗ ಏನಾಗಿದೆ ಅಂದರೆ ಕಲಿಯುಗದಲ್ಲಿ ದೇವಸ್ಥಾನ ಅನ್ನೋದು ಒಂದು ಬಿಸ್ನೆಸ್ ಸೆಂಟರ್ ಆಗಿಬಿಟ್ಟಿದೆ. ಸೊ ಎಲ್ಲೇ ಆಗಲಿ ಎಲ್ಲೇ ಹೋಗಲಿ ಬಿಸ್ನೆಸ್ ಸೆಂಟರ್ ಆಗಿದೆ. ಹಳೆ ಕಾಲದಲ್ಲಿ ದೇವಸ್ಥಾನ ಅಂತ ಇತ್ತು. ದೇವಸ್ಥಾನ ಅಂದರೆ ಸಾರ್ವಜನಿಕರಿಗೆ, ಈಗ ದುಡ್ಡು ಅನ್ನೋದು ನಮ್ಮ ದುಡಿಮೆ, ಆದರೆ ಊಟ ಅನ್ನೋದು ಸಾರ್ವಜನಿಕರದು, ಕರೆಕ್ಟ್ ಅಲ್ಲ? ಸೊ ಈ ಸಾರ್ವಜನಿಕರಿಗೆ ದುಡಿಮೆಗೋಸ್ಕರ ದೇವಸ್ಥಾನ ಕಟ್ಟಿದ್ರು. ಅದು ಒಂದು ಸೈಂಟಿಫಿಕ್ಕಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಈ ಸೈಂಟಿಫಿಕ್ಕಾಗಿ ದೇವಸ್ಥಾನ ಕಟ್ಟಬೇಕು ಅಂತಂದರೆ ಎಷ್ಟು ಶ್ರಮಗಳು ಪಟ್ಟಿದ್ದಾರೆ ಅಂತ ಹಳೆ ಕಾಲದವ್ರಿಗೆ ಗೊತ್ತಿದೆ. ಈಗ ಪ್ರತಿಯೊಂದು ಕಡೆ ಪ್ರತಿಯೊಂದು ಗಲ್ಲಿಯಲ್ಲೂ ದೇವಸ್ಥಾನಗಳೆದ್ದು ಇದು ಮಾಡಿಕೊಂಡು ಸತ್ಯನೂ ಇಲ್ಲ, ನಿಮಗೆ ಗೊತ್ತಿದೆ. ಇದು ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಬಿಸ್ನೆಸ್ಗೋಸ್ಕರ ಈಗ ಧರ್ಮಸ್ಥಳದ್ದು ಮಂಜುನಾಥನೇ ಇರಲಿ ಅಥವಾ ಕಾಶಿ ವಿಶ್ವನಾಥನೇ ಇರಲಿ, ಅವ್ರ ಹೆಸರಲ್ಲಿ ಮಾಡ್ತಾ ಇರೋದು ಅನಾಚಾರಗಳನ್ನ ತಪ್ಪಿಸೋದಕ್ಕೋಸ್ಕರ ಒಂದು ಕಟ್ಟುನಿಟ್ಟಿನ ಕ್ರಮನ ಸರ್ಕಾರ ತಗೊಬೇಕು. ಈಗ ನಾವು ದೇವ್ರು ನೋಡಿಲ್ಲ. ಕಲಿಯುಗದಲ್ಲಿ ದೇವ್ರು ಯಾರು? ಸರ್ಕಾರನೇ, ಕಾನ್ಸ್ಟಿಟ್ಯೂಷನ್. ನಾವು ದೇವ್ರು ನೋಡಿಲ್ಲ. ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತಾ ಇರುತ್ತೋ ಅದನ್ನೆಲ್ಲರನ್ನೂ ಪಾಲಿಸ್ಬೇಕು. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಇದು ಮಾಡ್ಕೊಂಡು ಹೋದ ಅಂತಂದರೆ ದೇವಸ್ಥಾನ ಇರಬೇಕು. ಮನುಷ್ಯನಿಗೆ ಭಯಕ್ಕೋಸ್ಕರ ದೇವಸ್ಥಾನ ಇರಬೇಕು. ಅದನ್ನೇ ಬಂಡವಾಳ ಆಗಿ ಮಾಡಿಕೊಂಡು ದುಡಿಮೆ ಮಾಡ್ಕೊಳಕ್ಕೆ, ಇದು ನಮ್ಮ ಅಭಿಪ್ರಾಯ. ಸರ್ಕಾರ ಆಗಲಿ, ಅಧಿಕಾರಿಗಳಾಗಲಿ, ಇಲಾಖೆ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಸರ್ಕಾರಿ ಅಧಿಕಾರಿಗಳಾಗಲಿ, ಸರ್ಕಾರವಾಗಲಿ ಯಾರ್ದ ಮಾತಿಗೆ ಮಣಿಯದೆ ಏನು ಯಾವ ಥರ ಇದು ತನಿಖೆ ಶುರುಗೊಳಿಸಬೇಕು? ಯಾಕಂದರೆ SIT ಮೇಲೆ ಎಷ್ಟೋ ಜನಕ್ಕೆ ನಂಬಿಕೆ ಇಲ್ಲ. ಸರ್, ಈಗ ನೋಡಿ, ಇದು ಕರ್ನಾಟಕದಲ್ಲಿ ಇರೋವಂಥದ್ದು ವಿಚಾರ. ಕರ್ನಾಟಕದಲ್ಲಿ ಇರೋವಂಥ ವಿಚಾರ ಅಂದರೆ, ಈಗ ನನ್ನ ಅಕ್ಕಪಕ್ಕ ಮನೆ ಇದೆ. ಅಕ್ಕಪಕ್ಕ ಮನೆಯಲ್ಲಿ ಅಕ್ಕಪಕ್ಕದವರೇ ಸಪೋರ್ಟ್ ಮಾಡ್ತಾರೆ. ಅಂದರೆ ಕರ್ನಾಟಕದಲ್ಲಿ ಇರಬೇಕಾದ್ರೆ ಕರ್ನಾಟಕದವರೇ ಸಪೋರ್ಟ್ ಮಾಡ್ತಾರೆ. ಈಗ ನಾವು ಅದನ್ನು ಭಿನ್ನಗೊಳಿಸಬಾರ್ದು, ದೇವಸ್ಥಾನನ ಭಿನ್ನಗೊಳಿಸಬಾರ್ದು. ಇದು ಏನಾದರೂ ಪೂರ್ವರು ಅಥವಾ ಯಾವುದೇ ಒಂದು ವೈಯಕ್ತಿಕವಾಗಿ ಲಾಭ ಪಡೆಯಕ್ಕಂಥ ವ್ಯಕ್ತಿಗಳು ಅವರು ಶ್ರಮ ಹಾಕಿ ಬೇರೆ ಕಾನೂನು ರೀತಿಯಲ್ಲಿ ಕಾನೂನು ವಿರುದ್ಧವಾಗಿ ನಡ್ಕೊಂಡಿರೋದಾದರೆ ಖಂಡಿತವಾಗಲಿ ಅದು ಕ್ರಮ ತೊಗೊಳ್ಳೇಬೇಕಾಗುತ್ತೆ. ದೇವರು ಎಲ್ಲರಲ್ಲೂ ಇದ್ದಾನೆ, ಮನುಷ್ಯರಲ್ಲಿ. ಈ ಪ್ರಕೃತಿನೇ ದೇವರು ಅಂದ್ಕೊಳೋಣ, ನೇಚರ್ ಈಸ್ ಗಾಡ್. ಸೊ ಇದು ದೇವಸ್ಥಾನದ ವಿಚಾರ ಆಗಿರೋದ್ರಿಂದ ದೇವ್ರಿಗೆ ಅಂತ ಭಕ್ತಿ ಇರಬೇಕು, ಭಯನೂ ಇರಬೇಕು. ಆದರೆ ಈ ಒಂದು ವಿಚಾರದಲ್ಲಿ ಸರ್ಕಾರ SIT ತನಿಖೆಗಿನ್ನ CBI ತನಿಖೆಗೆ ವಹಿಸಿ ಅದನ್ನೆಲ್ಲ ಪ್ರತಿಫಲನ ವಾಟ್ ಎವರ್ ಇಟ್ ಇಸ್ ಕಮಿಂಗ್ ಔಟ್, ಲೆಟ್ ದಮ್ ಫೇಸ್ ಇಟ್. ಯಾರು ತಪ್ಪು ಮಾಡಿದರೆ ಅವ್ರು ಫೇಸ್ ಮಾಡಲಿ, ಯಾರೇ ಆಗಿಲ್ಲ. ಸೊ ಐ ಥಿಂಕ್ ದೇವ್ರಿಗೂ ಈಗ ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ಮೂವ್ ಮಾಡಬೇಕಂದ್ರೆ ಇವತ್ತು ಒಂದು ಇದು ಮಾಡ್ದ ಅಂತಂದರೆ, ಇವತ್ತು ಅಪ್ಲಿಕೇಶನ್ ಹಾಕದ ಅಂತಂದರೆ ಇನ್ನು 10 ದಿವಸಕ್ಕೆ 15 ದಿವಸಕ್ಕೆ ಮೂವ್ ಆಗುತ್ತೆ. ಸೊ ಇದು ಎಷ್ಟೋ ವರ್ಷಗಳಿಂದ ಅಪ್ಲಿಕೇಶನ್ ಆಗಿರ್ಬೋದು. ಯಾರೋ ಬಡವ್ರಿಗಾಗಲಿ ಯಾವುದೋ ಒಂದು ಮಗುಗೆ, ಹೆಣ್ಣು ಮಗುಗೆ ಅನ್ಯಾಯ ಆಗಿರ್ಬೋದು, ಅದು ಅಪ್ಲಿಕೇಶನ್ ದೇವ್ರ ಹತ್ರ ಹೋಗಿದೆ, ಸೊ ಅದಕ್ಕೆ ಈಗ ಮೂವ್ಮೆಂಟ್ ಆಗ್ತಾ ಇರ್ಬೋದು. ಇದು ಸತ್ಯನೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದು ಅಪ್ಲಿಕೇಶನ್ ಈಗ ಮೂವ್ ಆಗಿದೆ. ಇದು ಶಿಕ್ಷೆ ಆಗಬೇಕೋ ಬೇಡವೋ ಅನ್ನೋದು ಜಡ್ಜ್ಮೆಂಟ್ ಇದೆ. ಈಗ ಬೇಲ್ ಮೇಲೆ ಇರ್ಬೋದು, ಜಡ್ಜ್ಮೆಂಟ್ ಆಗೋದು ಅವಾಗ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.